ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 12ನೇ ಸಂಚಿಕೆ. ಹಲೋ ಕಾವ್ಯ ಚಿಕ್ಕಿ, ಏನು ಗೊತ್ತಾ, ನೀನು ಅಜ್ಜಿ ಆಗಿಬಿಟ್ಟೆ. ಕಾವ್ಯಜ್ಜಿ ಎಂದು ಆರ್ಯ ನಗಲು ವಿಡಿಯೋ ಕಾಲ್ನಲ್ಲಿದ್ದ ಕಾವ್ಯಾರು ಏನೋ ಹಾಗಂದ್ರೆ, ಚಿಕ್ಕವನೇ ಸರಿಯಾಗಿ ಹೇಳು ಇಲ್ಲ ಬಂದು ಪೆಟ್ಟು ಕೊಡ್ತೀನಿ ಅಲ್ಲಿಂದಲೇ ಆವಾಜ್ ಹಾಕಿದ್ದರು. ಹಾಂ ಕೊಡ್ತೀಯ ಬಂದ್ಬಿಡು. ಈಗ ನಾನು ಮಾವನಮ್ಮ ನಮ್ಮ ಟೀಮ್ಗೆ ಒಂದು ಪುಟ್ಟ ಮೆಂಬರ್ ಬರ್ತಿದ್ದಾರೆ ಎಂದು ಕಾಲರ್ ಏರಿಸಿ ಹೇಳಿದ್ದ. ಅಂದರೆ ನಮ್ಮ ದೀಪು ಅಮ್ಮ ಆಗ್ತಾ ಇದ್ದಾಳೇನೋ. ನೆನ್ನೆ ಅಷ್ಟೇ ಅಲ್ಲಿಂದಲೇ ಬಂದಿದ್ದೀವಿ. ಛೇ, ಗುಡ್ ನ್ಯೂಸ್ ಲೇಟಾಗಿ ತಿಳಿತು ನೋಡು. ಕೊಡು ದೀಪುಗೆ ಫೋನು, ವಿಶ್ ಮಾಡ್ತೀನಿ ಎಂದರೆ ಕೊಡೋದಕ್ಕೆ ಆಗೋಲ್ಲ. ಗಂಡ ಹೆಂಡತಿ ಏಕಾಂತದಲ್ಲಿ ಇದ್ದಾರೆ ಚಿಕ್ಕಿ. ನಿಂಗೆ ಗೊತ್ತಾಗಲ್ಲ ಅಂದರೆ ನನಗೆ ಗೊತ್ತಾಗಲ್ವ ಹೇಳು ಎಂದು ನಕ್ಕಿದ್ದ. ಆದಿ ಅವನ ತಲೆಗೆ ಮೊಟಕಿ ಫೋನ್ ಕಿತ್ತುಕೊಂಡವ. ಚಿಕ್ಕಿ, ನಮಗೂ ಈಗಷ್ಟೇ ವಿಷಯ ತಿಳಿದದ್ದು. ಅಕ್ಕ ತಲೆ ಸುತ್ತಿ ಬಿದ್ದಾಗ ಆರ್ಯ ಡಾಕ್ಟರ್ನ ಕರೆದುಕೊಂಡು ಬಂದ. ಅವರೇ ಸಿಹಿ ಸುದ್ದಿ ಹೇಳಿದ್ದು. ಅಕ್ಕಂಗೆ ಗೊತ್ತಾಗಿಲ್ಲ. ಜಾತ್ರೆ ಅದು ಇದು ಅಂತ ಅವಳ ಗಮನಕ್ಕೆ ಬಂದಿಲ್ಲ. ಈಗ ಅಮ್ಮ ಸಿಹಿ ಅಡುಗೆ ತಯಾರಿಯಲ್ಲಿದ್ದಾರೆ ಎಂದು ಅಡುಗೆ ಕೋಣೆಗೆ ನಡೆದ. ಅಲ್ಲಿ ಪ್ರಿಯಾ ಮತ್ತು ಸಪ್ತಾರು ಕಾವ್ಯರ ಜೊತೆ ಮಾತಿಗೆ ನಿಂತರು. ಬಾಗಿ, ಮುತ್ತಜ್ಜಿ ಆಗ್ಬಿಟ್ಟೆ ನೋಡು, ಭಲೇ ಪುಣ್ಯ ಮಾಡಿದ್ದೀಯ ಎಂದು ಅಜ್ಜಿ ಮಡಿಲಿಗೆ ಒರಗಿದ ಆರ್ಯ. ಸೋಮಪ್ಪ ತಮ್ಮ ಚೇರ್ನಿಂದ ಎದ್ದು ಬಂದು ಬೆತ್ತದಿಂದ ಆರ್ಯನ ಕಾಲಿಗೆ ಒಂದು ಪೆಟ್ಟು ಕೊಡಲು, ಹೇ ಸೋಮು, ವಾಟ್ ಈಸ್ ದಿಸ್ ಯಾ? ಹೋ, ನಿನ್ನ ಡಾರ್ಲಿಂಗ್ ಮಡಿಲಲ್ಲಿ ನಾನು ಮಲಗಿದ್ದೀನಿ, ನಿನಗೆ ಆ ಭಾಗ್ಯ ಇಲ್ಲ ಅಂತ ಹೊಟ್ಟೆ ಕಿಚ್ಚ? ದಿಸ್ ಈಸ್ ನಾಟ್ ಫೇರ್ ಯಾ ಎಂದವನ ಕಾಲಿಗೆ ಮತ್ತೊಂದು ಪೆಟ್ಟು ಬಿದ್ದಿತ್ತು. ಅರುಣ, ಗುಣ, ಜಗ್ಗಪ್ಪ ಜೋರಾಗಿ ನಕ್ಕಿದ್ದರು. ತಾತ ಮೊಮ್ಮಗನ ಜಗಳ ನೋಡಿ ಆಕಾಶ, ಚಂದು ಮನೆ ತಲುಪಿದ್ದರು. ಅಣ್ಣ, ಏನಿದು ಕುಸ್ತಿ ಆಯಿತು, ಈಗ ತಾತನ ಜೊತೆ ದೊಣ್ಣೆ ವರಸೆ ಮಾಡ್ತಾ ಇದೀಯಾ ಎಂದು ನಕ್ಕರೆ, ಆರ್ಯಣ್ಣ, ಅಜ್ಜಯ್ಯ ಯಾಕೆ ಹೊಡಿತೈತೆ ನಿಂಗೆ ಎಂದು ಚಂದು ಆರ್ಯನ ಬಳಿ ಓಡಿ ಬಂದಳು. ಚಂದು ಪುಟ್ಟಿ ಬಂದ್ಯಾ? ಆಕಾಶ, ಮಾವ ಆಗ್ಬಿಟ್ಟೆ ಕಣ್ಲ ನೀನು. ಚಂದು ಪುಟ್ಟಿ, ನಿಂಗಿಂತ ಪುಟ್ಟ ಪಾಪು ಬರತ್ತೆ ಬಂಗಾರಿ ಎಂದು ಮೆಲ್ಲನೆ ಅರುಣ ಹಿಂದೆ ಹೋಗಿ ನಿಂತಿದ್ದ. ಲೋ ಚಿಕ್ಕವನೇ, ನನ್ನ ಫೋನಲ್ಲಿ ಅದೇನೋ ಕಿರುಚೋದು ಯಾಕೆ ಇಟ್ಟಿದ್ದೀಯೆ? ನಾನೇ ಬೆಚ್ಚಿ ಬಿದ್ದು ಬಡ್ಡೆದೆ. ನಿನ್ನ ಕಾಲು ಮುರಿತೀನಿ ಇವತ್ತು. ಇನ್ನು ಎಳೆ ಮೊಗ್ಗ ಮಲಿಕಂಡಂಗ ಮಡಿಲು ಹುಡುಕ್ತೀಯೆ? ನನ್ನ ಫೋನಿಗೆ ಯಾಕ್ಲ ಅಂಥದ್ದು ನಿಲ್ಲಿಸಿದ್ದಿ ಎಂದು ತಾತ ಕೇಳಲು, ನೀನೇ ಅಲ್ವಾ ತಾತ ಒಸಿ ಜೋರಾಗಿ ಕಿರ್ಚಿ ನನ್ನ ಕಿವಿಗೆ ಬೀಳುವಂಥದ್ದು ನಿಲ್ಲಿಸು ಅಂದಿದ್ದು, ಅದಕ್ಕೆ ನಿಲ್ಲಿಸ್ದೆ. ಈಗ ನನಗೆ ಹೊಡಿತೀಯಾ? ಐ ಡೋಂಟ್ ಲೈಕ್ ಇಟ್ ಓಲ್ಡ್ ಮ್ಯಾನ್ ಎಂದವನ ಹತ್ತಿರ ನಡೆದರು ತಾತ. ತಟ್ಟನೆ ಅರುಣ ನೂಕಿಕೊಂಡು ಅಲ್ಲಿಂದ ಓಡಿದ್ದ. ಅರುಣ ಮುಂದೆ ಮುಗ್ಗರಿಸಿ ಅಡುಗೆ ಕೋಣೆಯಿಂದ ಹೊರಬಂದ ಆದಿ ಮೇಲೆ ಬೀಳಲು ತಟ್ಟನೆ ತಾನೂ ಗಟ್ಟಿಯಾಗಿ ನಿಂತವ. ಅರುಣ ಕೂಡ ಬೀಳದಂತೆ ಅವಳ ನಡು ಬಳಸಿ ಹಿಡಿದಿದ್ದ. ಅವ ನಡು ಬಳಸಿದ್ದೇ ಚಳಿಗಾಳಿ ಸೋಕಿದಂತೆ ಬೆಚ್ಚಿ ಅವನಿಂದ ಸರಿದು ನಿಂತಳು. ಆದಿ ಅವಳ ದಿಟ್ಟಿಸಲು, ಯಪ್ಪಾ ದೇವ್ರೇ, ಇರೋ ಬರೋ ಕೋಪ ಎಲ್ಲ ಈ ಮೇಷ್ಟ್ರಿಗೆ ಕೊಟ್ಟಿದ್ದೀಯಾ? ಹೆಂಗೆ ನೋಡ್ತಾರೆ ನೋಡು. ಮಾವನಿಗಿಂತ ಹೆಚ್ಚು ಕೋಪ ತೋರ್ತಾರೆ ಎಂದುಕೊಂಡು ನಾನೇನು ಬೇಕಂತ ನಿಮ್ಮ ಮೇಲೆ ಬೀಳಲಿಲ್ಲ. ಆರ್ಯಭಾವ ನನ್ನ ನೂಕಿದ್ದು ಎಂದು ಮುನಿಸಲ್ಲಿ, ಆರ್ಯಭಾವ ನನ್ನ ಯಾಕೆ ನೂಕೋದು? ನಾನೀಗ ಬಿದ್ದೋಗ್ತಿದ್ದೆ ಗೊತ್ತಾ ಎಂದವಳ ನೋಡಿ, ಸಾರಿ ಅರುಣ ಮೇಡಮ್ ಎಂದು ಅಮ್ಮನ ಬಳಿ ಓಡಿದ್ದ. ಆದಿ ಗಂಟಾಗಿದ್ದ ಹುಬ್ಬು ಸಡಿಲಿಸಿ ನಿಂತ. ಚಂದು ಚಪ್ಪಾಳೆ ತಟ್ಟಿ ನಗುತ್ತಿದ್ದಳು. ದೀಕ್ಷಾ ಎಲ್ಲರ ನೋಡಿ ನಕ್ಕವಳು. ಮೇಲೆದ್ದು ನಾನಿನ್ನು ಹೊರಡ್ತೀನಿ ಎನ್ನಲು, ಸೋಮಪ್ಪ, ಹೋಗಿ ಏನು ಮಾಡಿಯೇ ಡಾಕ್ಟ್ರಮ್ಮ? ಊಟ ಮಾಡಿ ಹೋಗು. ನಿದ್ದೆ ಮಾಡಿಯೇ? ಈಗ ಹೋಗಿ ಅಡ್ಗ ಮಾಡಲೇಬೇಕು ತಾನೇ? ಯಾರ್ಯಾರನೋ ಊಟ ಹಾಕದೆ ಕಳಿಸಲ್ಲ ಇನ್ನು. ದೀಪು ತಾಯಾಗ್ತವಳೆ ಅಂತ ಖುಷಿ ವಿಷಯ ಹೇಳಿರ ನಿನ್ನ ಹಾಗೆ ಕಳಿಸವ ನಾವು ಎಂದು ಅವಳ ಪಕ್ಕ ಕುಳಿತರು. ಏನು ಕೂಸೆ ನಿನ್ನ ಹೆಸರು ಎಂದು ಕೇಳಲು, ದೀಕ್ಷಾ ಅಂತ ತಾತ ಎಂದಳು. ತಲೆ ಆಡಿಸಿ, ಯಾವ ಊರವ್ವ? ಅವ್ವ ಅಪ್ಪ ಎಲ್ಲ ಎಲ್ಲವ್ರೆ? ಅವರನ್ನೂ ಕರೆಸ್ಕೊಬಿಡು, ಒಬ್ಬಳೇ ಇದ್ರ ಬೇಸರ ಆಗಕ್ಕಿಲ್ವಾ ಎಂದರೆ, ಕಣ್ಣು ತುಂಬಿಕೊಂಡು, ನಾನು ಬೆಂಗಳೂರು ತಾತ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಎಂದಳು. ತೆಪ್ಪಾಯ್ತು ಕವ್ವ, ನೋವು ಮಾಡ್ಬಿಟ್ಟೆ ನಾನು ನಿಂಗ ಎಂದು ತಮ್ಮ ಕೈಯಾರೆ ಕಣ್ಣೀರು ಒರೆಸಿದರು. ರುದ್ರಪ್ಪ ತಮ್ಮ ಕೋಣೆಯಿಂದ ಹೊರಗೆ ಬಂದವರು, ಜಗ್ಗ, ಊಟ ಆದ್ಮ್ಯಾಲ ಪೂಜಾರಪ್ಪಂಗ
ದೀಪು ಹೆಸರಲ್ಲಿ ಪೂಜೆ ಮಾಡಕ್ಕ ಹೇಳ್ಬಿಡು ಎನ್ನಲು ದೀಪು ಹೊರಗೆ ಬಂದವಳು ಯಾಕಪ್ಪ ಅದೆಲ್ಲ ಎಂದಳು. ಬೇಕು ಮಗಳೇ ಎನ್ನಲು ನಕ್ಕಿದ್ದಳು. ಆದಿ ಸೇಬಿನ ತುಂಡು ಅವಳ ಬಾಯಿಗೆ ಹಾಕಲು ಆಗಲೇ ಶುರು ಆಯ್ತು ಅನ್ನು ಎನ್ನಲು ಅಲ್ವಾ ಮತ್ತೆ ಎಂದ. ಆರ್ಯ ಬಾವ ನೀವು ಮಾಡಿ ಎಂದು ಸೇಬಿನ ತುಂಡು ಅಕ್ಷಯ್ ಬಾಯಿಗೆ ಹಾಕಲು ದೀಪು ಅವನಿಗೊಂದು ಗುದ್ದು ಕೊಟ್ಟಳು. ಚಂದು ದೀಪಕ್ಕ ನಿನ್ ಹೊಟ್ಟೆಲಿ ಪುಟ್ಟ ಕೂಸು ಇದೆಯಂತ ಆದಿಯಣ್ಣ ಹೇಳ್ದ ಎಂದು ದೀಪು ನಡು ತಬ್ಬಲು ದೀಪು ನಕ್ಕಿದ್ದಳು. ಅಮ್ಮ ಆರ್ಯ ಆದಿ ನಿನ್ನ ಹೊಟ್ಟೆಲಿ ಇದ್ದಾಗ ನಾನು ಇಷ್ಟೇ ಇದ್ದೆ ಅಲ್ವಾ ಎನ್ನಲು ಸಪ್ತರು ಹೌದೆಂದು ತಲೆ ಆಡಿಸಿದರು. ಆಗಿನ ದಿನಗಳು ಹಾಗೆ ಸರಿದು ಹೋದವು ನೆನಪಲ್ಲಿ. ಗಂಡನತ್ತ ನೋಡಿದ್ದರು. ಅದೆಷ್ಟು ಕಾಳಜಿ ಮಾಡಿದ್ದರು ಎಂದು ರುದ್ರಪ್ಪರ ನೆನಪಲ್ಲಿಯೂ ಅದೇ ದಿನಗಳು ಬಂದು ಹೋದವು. ಹೌದಾ ದೀಪಕ್ಕ ಎಲ್ಲ ನೆನ್ಪಿದೆಯಾ ನಿನಗೆ ಎಂದ ಆರ್ಯನ ಮೂಗು ಹಿಂಡಿ. ಎಲ್ಲ ಕಣ್ಣಿಗೆ ಕಟ್ಟಿದ ಹಾಗಿದೆ, ಮರೆಯೋದಕ್ಕೆ ಆಗತ್ತಾ ನೀನ್ ತುಂಬ ತುಂಟ. ಆದಿ ತುಂಬ ಸೈಲೆಂಟ್. ಆದಿನ ಅಮ್ಮ ಮಡಿಲಲ್ಲಿ ಮಲಗೋದಕ್ಕೆ ಬಿಡ್ತಾಲೇ ಇರಲಿಲ್ಲ. ಆಗೆಲ್ಲ ಆದಿ ಚಿಕ್ಕಿ ಮಡಲಲ್ಲಿ ಅಥವಾ ನನ್ನ ಮಡಿಲಲ್ಲಿ ಮಲಗ್ತಿದ್ದ. ಚೂರು ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ಅಮ್ಮ ಬೇಕಂತ ಹಠ ಕೂಡ ಮಾಡ್ತಾ ಇರಲಿಲ್ಲ. ಅಮ್ಮನ ಹಾಗೆ ಸಾಧು ಅವನು ಎಂದು ಆದಿಯ ಭುಜ ಬಳಸಿ ಹೇಳಲು ಅರುಣ ಸಾಧುನ ಈ ಮೇಷ್ಟ್ರು ಕೋಪ ಮೂಗಿನ ತುದಿಲೇ ಇಟ್ಕೊಂಡಿರ್ತಾರೆ. ಇನ್ನು ಆರ್ಯ ಭಾವ ಸರಿ ಚಿಟಪಟ ಮಾತಾಡ್ತಾ ನಗಿಸ್ತಾ ನಗ್ತಾ ಮಕ್ಕಳ ಹಾಗಿರ್ತಾರೆ. ಈ ಮೇಷ್ಟ್ರು ಮೆಣಸಿನ್ಕಾಯಿ ತಿಂದಿರೋ ಹಾಗೆ ಯಾವಾಗ್ಲೂ ಮುಖ ದುಮ್ಮಂತ ಇಟ್ಕೊಂಡಿರ್ತಾರೆ ಎಂದು ತುಟಿ ಕೊಂಕಿಸಿದಳು. ಊಟ ಆಗಿದೆ, ಎಲ್ಲರೂ ಕೈಕಾಲು ಮುಖ ತೊಳೆದು ಬನ್ನಿ ಮತ್ತೆ ಎಂದ ಪ್ರಿಯಾರ ಮಾತಿಗೆ ಎಲ್ಲರೂ ಎದ್ದು ನಡೆದರು. ದೀಕ್ಷಾ ಬಾರಮ್ಮ ನೀನೂನು ಮುಖ ತೊಳೆದುಕೋ, ಊಟ ಮಾಡಿದ್ಮೇಲೆ ಆರ್ಯ ಆದಿ ನಿನ್ನ ಮನೆ ತಲುಪಿಸ್ತಾರೆ ಎಂದ ಸಪ್ತರ ಮಾತಿಗೆ ತಲೆ ಆಡಿಸಿ ನಡೆದಳು. ಎಲ್ಲರೂ ಊಟಕ್ಕೆ ಕುಳಿತಾಗ ರುದ್ರಪ್ಪರ ಹಾಜರಿ ಇದ್ದ ಕಾರಣ ಮಾತಾಡದೆ ಕುಳಿತಿದ್ದರು. ಆದರೂ ಆರ್ಯ ಮಾತ್ರ ಒಳಗೊಳಗೆ ಆಕಾಶನ ಕೀಟಲೆ ಮಾಡುತ್ತಲೇ ಇದ್ದ. ರುದ್ರಪ್ಪರು ಮೊದಲು ದೀಪುಗೆ ಕೈತುತ್ತು ನೀಡಿ ಊಟ ಮಾಡಲು ದೊಡ್ಡಪ್ಪ ನನ್ಗೆ ನೀವೇ ಊಟ ಮಾಡ್ಸಿ ಎಂದ ಚಂದು ಮಾತಿಗೆ ಜಗ್ಗಪ್ಪ ಚಂದು ಪುಟ್ಟಿ ದೊಡ್ಡಪ್ಪ ಊಟ ಮಾಡ್ಲಿ ಸುಮ್ನೆ ತಿನ್ನು ಎಂದು ಗದರಿದರೆ ಯಾಕ್ಲ ಬಡೇದೆ ಕೂಸ್ನ ಬೆದರಿಸಿಯೇ ಬೌವ್ವ ನಾನ್ ತಿನ್ನಿಸಿಕೊಟ್ಟೇನು ಎಂದರು ರುದ್ರಪ್ಪ. ತಟ್ಟನೆ ತಟ್ಟೆ ಹಿಡಿದು ಓಡಿ ಅವರ ಮಡಿಲು ಸೇರಲು ಅವಳಿಗೂ ತುತ್ತಿಟ್ಟು ತಾನೂ ತಿನ್ನುವವರ ಅದ್ಭುತ ನೋಡಿದಂತೆ ನೋಡುತ್ತಿದ್ದಳು ದೀಕ್ಷಾ. ದೀಕ್ಷಾ ಮೇಡಂ ಊಟ ಮಾಡಿ ಎಂದ ಆದಿ ಧ್ವನಿಗೆ ಎಚ್ಚೆತ್ತವಳು ತಲೆಯಾಡಿಸಿ ಊಟ ಮಾಡಿದ್ದಳು. ನಂತರ ಅಲ್ಲಿ ಇರುವುದು ಸರಿಯಲ್ಲ ಎಂದು ನಾನಿನ್ನು ಹೊರಡ್ತೀನಿ ಎಂದಳು. ಕತ್ಲೆ ಆಗದಲ್ಲ ಚಿಕ್ಕವನಿಗ ಬುಟ್ಬುಟ್ಟು ಬರಕೇಳು. ಇವತ್ತು ನೀನು ಗುಣ ಇಲ್ಲೇ ಇರಿ, ಒತ್ತಾರೆ ಹೋಗರಿ. ಆ ಮಗೀಗ ಹೆದರಿಕ ಆದ್ರ ಪಕ್ಕದ್ ಮನೆಯಲ್ಲಿ ಮಲ್ಲವ್ವ ಅವಳ ಮನಲಿ ಮಲಗಿಸ್ಕಳಕ ಏಳು. ನಾಳೆಯಿಂದ ದಿಗಿಲಿಲ್ಲ, ನೀನೂ ಗುಣ ಪಕ್ದಲ್ಲೇ ಇರ್ತೀರಿ ಎಂದು ಜಗ್ಗಪ್ಪನಿಗೆ ಹೇಳಿ ದೀಕ್ಷಾ ಕಡೆ ತಿರುಗಿ ದೊಡ್ಡಾಕ್ಟ್ರು ಎಲ್ಲ ಹೇಳವ್ರ, ಇಲ್ಲಿ ಯಾವುದಕ್ಕೂ ಹೆದರಂಗಿಲ್ಲ. ರುದ್ರಪ್ಪ ಹಿಂದಿದ್ರ ಯಾರೂ ತಂಟೆಗ ಬರಾಕಿಲ್ಲ. ಇನ್ನೂ ತೊಂದ್ರ ಆದ್ರ ಅಗತ್ಯ ಬಿದ್ರ ಈ ಮನ ಬಾಗ್ಲು ತೆರೆದೇ ಇರ್ತದ ಬರ್ಬೋದು ಎಂದು ಹೇಳಿ ಪಂಚೆ ಕಟ್ಟಿ ಅಲ್ಲಿಂದ ಹೊರಟರು. ಊಟದ ನಂತರ ಒಂದಷ್ಟು ದೂರ ಹೋಗಿ ಬರಲು ಜಗ್ಗಪ್ಪ ಆರ್ಯನಿಗೆ ವಿಷಯ ಮುಟ್ಟಿಸಿ ಅಣ್ಣಯ್ಯನ ಹಿಂದೆ ಓಡಿದ್ದರು. ದೀಕ್ಷಾ ರುದ್ರಪ್ಪರ ಮಾತನ್ನೇ ಮೆಲುಕು ಹಾಕಿದ್ದಳು. ನನ್ನ ಸಂಸಾರದ ವಿಷಯ ಮಾತ್ರ ಡಾಕ್ಟರ್ಗೆ ತಿಳಿದಿದ್ದು, ಅದನ್ನ ಹೇಳಿರಬಹುದಾ? ಅದಕ್ಕೇನ ಇವರು ಹೀಗಂದಿದ್ದು ಎಂದು ಡಾಕ್ಟ್ರೇ ಎಂದು ಆರ್ಯ ಕೂಗಲು ಬೆಚ್ಚಿದಳು. ಆರ್ಯ ಮತ್ತೆ ನಕ್ಕಿದ್ದ. ಆದಿ ಮೇಡಂ ಗಾಬರಿ ಆಗ್ಬೇಡಿ, ಅವ್ನು ಹಾಗೆ ಸ್ವಲ್ಪ ತುಂಟುತನ ಎಂದ. ಪರವಾಗಿಲ್ಲ ಎಂದು ಬೈಕ್ ಏರಲು ಆರ್ಯ ಮನೆ ತಲುಪಿಸಿದ್ದ. ಅಮ್ಮ ಕೊಟ್ಟ ಹಣ್ಣು ಮತ್ತು ಹಾಲಿನ ಲೋಟ ಹಿಡಿದು ಅಮ್ಮ ಇವತ್ತಿಂದಲೇ ಇದೆಲ್ಲ ಹೊಟ್ಟೆಗೆ ತುಂಬಬೇಕಾ ಎಂದ. ದೀಪು ನೋಡಿ ನಕ್ಕ ಸಪ್ತರು ತಿನ್ಬೇಕು ಪುಟ್ಟ, ಈಗ ನೀನು ಒಬ್ಬಳಲ್ಲ, ನಿನ್ನ ಒಡಲಲ್ಲಿ ಇನ್ನೊಂದು ಜೀವ ಇದೆ. ಅದಕ್ಕೂ ಆಹಾರ ನಿನ್ನಿಂದಲೇ ಸಿಗ್ಬೇಕು ಅಲ್ವಾ
ಎಂದು ಅವಳ ತಲೆ ನೇವರಿಸಿ ಕೋಣೆಯಿಂದ ಹೊರಗೆ ಬಂದರೆ ಅಕ್ಷಯ್ ಹಣ್ಣುಗಳ ಬಿಡಿಸಿ ಕತ್ತರಿಸಿ ಅವಳ ಬಾಯಿಗಿಡಲು ರೀ ಎಂದಳು ತುಟಿಯುಬ್ಬಿಸಿ. ನಕ್ಕವ, ತಿನ್ಬೇಕು ಮುದ್ದಮ್ಮ, ನಮ್ಮ ಮಗು ನಿನ್ನ ಹಾಗೆ ನನ್ನ ಜೋರ್ ಮಾಡಬೇಕು ಅಂದ್ರೆ ಇದೆಲ್ಲ ನೀನು ತಿಂದು ಗಟ್ಟಿಯಾಗ್ಬೇಕು ಎಂದು ಒಡಲ ಮೇಲೆ ಕೈಯಾಡಿಸಿ ಹಣೆಗೆ ಮುತ್ತಿಟ್ಟ. ಆಕಾಶ, ಅರುಣ, ಚಂದು ಮೂವರು ಟಿವಿ ಹಾಕಿ ನೋಡುತ್ತಾ ನಗುತ್ತಾ ಕುಳಿತಿದ್ದರೆ ತಾತನ ಬೆತ್ತ ಹಿಡಿದು ಅವರ ಮುಂದೆ ಕೈಕಟ್ಟಿ ನಿಂತ ಆದಿ. ಅವನ ನೋಡಿದ್ದೇ ತಡ ಆಕಾಶ್ ಅಲ್ಲಿಂದ ಓಡಿ ತನ್ನ ಬ್ಯಾಗ್ ಹಿಡಿದು ಪಡಸಾಲೆ ಮೇಲೆ ಹೋದರೆ ಚಂದು ಕೂಡ ಬ್ಯಾಗ್ ಹಿಡಿದು ಅವನ ಹಿಂದೆಯೇ ಓಡಿದ್ದಳು. ಅರುಣ ಬಾಯಿ ಬಿಟ್ಟು ಇಬ್ಬರನ್ನು ನೋಡುತ್ತಾ ನಿಂತಿದ್ದರೆ ಅವಳ ಕಾಲಿಗೆ ಪೆಟ್ಟು ಕೊಟ್ಟಿದ್ದ ಆದಿ ಅಮ್ಮ ಎಂದು ಪಕ್ಕಕ್ಕೆ ಎಗರಿ ಆದಿಯ ನೋಡಿದರೆ, ನಿನ್ನನ್ನ ಇಲ್ಲಿ ಮಾವ ಬಿಟ್ಟಿರೋದು ಟಿವಿ ನೋಡ್ಕೊಂಡು ಕೂರೋದಕ್ಕಲ್ಲ, ಬ್ಯಾಗ್ ತಗೊಂಡು ಹೊರಗೆ ನಡಿ, 10 ಗಂಟೆವರೆಗೆ ಓದ್ಕೋಬೇಕು ಎಂದ ಗಂಭೀರವಾಗಿ. ನೋಡಿ ಮೇಷ್ಟ್ರೆ, ಬಾಯಿ ಮಾತಲ್ಲಿ ಹೇಳಿ, ಹೊಡೆಯೋದೆಲ್ಲ ಇಟ್ಕೋಬೇಡಿ ಎಂದು ತೋರು ಬೆರಳು ತೋರಿ ದೂರಿದವಳ ಬೆರಳಿಗೂ ಬೆತ್ತದಿಂದ ಒಂದು ಪೆಟ್ಟು ಕೊಡಲು ಹಾ ಎಂದು ಕಿರುಚಿ ಬ್ಯಾಗ್ ಹಿಡಿದು ಹೊರಗೆ ಓಡಿದ್ದಳು ಅರುಣ. ಅವಳು ಓಡಿ ಬರುವುದು ನೋಡಿದ ಆರ್ಯ ನಕ್ಕು, ಬಾಳ ಒಳ್ಳೆಯೋರ್ ನಮ್ ಮೇಷ್ಟ್ರು, ಏನ್ ಕೇಳಿದ್ರೂ ಎಸ್ಸೆಸ್ಸು, ಬೆತ್ತ ಹಿಡಿದು ನಿಂತಿದ್ದಾರೆ ನೋಡಿ. ಅರುಣ ಟುಸ್ಸು ಎಂದರೆ ಬಾವಾ ಎಂದು ರಾಗ ಎಳೆದಳು. ಆದಿ ಅವಳ ಮುಂದೆ ನಿಂತರೆ ಹಲ್ಲು ಕಚ್ಚಿ ಮಣಮಣ ಮನಸ್ಸಲ್ಲೇ ಸಹಸ್ರನಾಮ ಶುರು ಮಾಡಿದ್ದಳು ಮೇಷ್ಟ್ರಿಗೆ. ಮುಂದುವರೆಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ನೀಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.